ರೋಡು ಮಾತ್ರ ಭಯಂಕರ ಹೋಗಿದೆಯಲ್ಲ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ. ಇನ್ ಆಫ್ ರೋಡಿಂಗ್ ಫಸ್ಟ್ ಟೈಮ್ ಫೆಲ್ ಡೌನ್. ಬೆಂಡ್ ಆಗ್ಬಿಟ್ಟಿದೆ ಫುಲ್ಲು. ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ನಾನು ಇವತ್ತು ನಿಮಗೆ ತೋರಿಸ್ಬೇಕಾಗಿರೋ ಪ್ಲೇಸ್ ನನಗೆ ಪರ್ಸನಲಿ ತುಂಬ ಇಷ್ಟವಾದಂಥ ಪ್ಲೇಸ್ ಇದು. ಮತ್ತೆ ಅಷ್ಟೇ ಡೇಂಜರಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ನಿಯರ್ ಕಳಸ, ಅದು ಅಂಬಾತೀರ್ಥ. ನೋಡಿ, ಇದೆ ಪರಂಪರಾ ರೆಸಾರ್ಟ್. ನಾನು ಇದ್ದಿದ್ದು ಹೊರನಾಡಲ್ಲಿ. ಹೊರನಾಡು ಕಡೆಯಿಂದ ಬರೋದಾದರೆ ಒಂದು ರೈಟ್ ತಗೋಬೇಕು. ಅದನ್ನು ತೋರಿಸ್ತೇನೆ ಎಲ್ಲಿ ತಗೋಬೇಕು ಅಂತ. ಇಲ್ಲಿ ರೈಟ್ ಹೊಡಿಬೇಕು. ಇಲ್ಲಿ ರೈಟ್ ತಗೊಂಡು ಒಳಗಡೆಗೆ ಅರೌಂಡ್ 1.5 ಕಿಲೋಮೀಟರ್ಸ್ ಹೋಗಬೇಕು. ಈ ಅಂಬಾತೀರ್ಥದಲ್ಲಿ ಕೆಲವೊಂದು ನಮ್ಮ ಕನ್ನಡ ಸಾಂಗ್ಸ್ ಕೂಡ ಶೂಟಿಂಗ್ ಎಲ್ಲ ಮಾಡಿದ್ದಾರೆ. ಒಂದು ನಮ್ಮ ರಾಜ್ಕುಮಾರ್ ಅವರ ಈ ಸಾಂಗ್, ಇನ್ನೊಂದು ನಮ್ಮ ರವಿಚಂದ್ರನ್ ಅವರ ಈ ಸಾಂಗ್. ನಮ್ಮ ಮದುವೆಗೆ ಆಫ್ ರೋಡ್ ನೋಡ್ತಾನೆ ಟೆನ್ಷನ್ ಆಯಿತು. ಎಷ್ಟು ಪ್ರಶಾಂತವಾಗಿದೆ ನೋಡಿ ಈ ಕಡೆ, ಯಾರಿಲ್ಲ. ನೋ ಒನ್ ಇಸ್ ದೇರ್. ಇಲ್ಲಿ ನೋಡಿ ಜೀಪ್ ಬರ್ತಾ ಇದೆ. ಮದುವೆಗೆ ಮೋಸ್ಟ್ಲಿ ನಾವು ಅಂಬಾತೀರ್ಥ ಹೋಗ್ಬೇಕಾದ್ರೆ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇತ್ತು. ಬಟ್ ಮಳೆ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇತ್ತು. ಬಟ್ ಆದರೆ ನಮ್ಮ ಮದುವೆಗೆ ಮಾತ್ರ ಮಳೆ ಬರುತ್ತೆ, ಅವ್ರ ಗಾಡಿ ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋ ಭಯ ಮಾತ್ರ ತುಂಬಾ ಇತ್ತು ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ. ಬಟ್ ದೇವರ ದಯೆಯಿಂದ ಮಳೆ ಏನು ಬರಲಿಲ್ಲ ಆವಾಗ. ಹೊರನಾಡಿಂದ ಅಂಬಾತೀರ್ಥ ಹೋಗ್ಬೇಕಾದ್ರೆ ಆಫ್ ರೋಡ್ ಹೆಂಗಿದೆ ಅಂತ ನೋಡ್ಬೇಕಾ? ಈ ಕ್ಲಿಪ್ ನೋಡಿ. ಆ್ಯಕ್ಚುಲಿ ನಾ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕೆಟ್ಟಿರಲಿಲ್ಲ ಮನೆಯ ರೋಡ್. ಈಗಂತೂ ತುಂಬ ಪೆಥಟಿಕ್ ಆಗಿದೆ. ಬಿಕಾಸ್ ಈ ಟೈಮಲ್ಲಿ ಒಳ್ಳೆ ಮಳೆ ಆಗಿದೆ. ಅದರಿಂದ ನೋಡಿ ಹೇಗಿದೆ ರೋಡು. ಬಿದ್ದ ನಮ್ಮ ಹುಡುಗ. ಹೆಂಗ್ ಬಿದ್ದು? ಬೆಂಡ್ ಆಗ್ಬಿಟ್ಟಿದೆ ಫುಲ್ಲು. ಕ್ರಾಶ್ ಗಾರ್ಡ್. ನಾನು ಅದಕ್ಕೆ ಹೇಳಿದ್ ನಿಂಗೆ, ಅದು ಇದಿಲ್ಲ, ಅದು ಅಷ್ಟೊಂದು ತೆಗಿಬೋದು. ಮನೇಲಿ ಯಾರಿಲ್ಲ, ಅದು ಬೀಗ ಅಲ್ಲ, ಯಾರು ಬರಲ್ಲ. ನಮ್ಮ ಹುಡುಗರು ಇದನ್ನು ಬಟ್ ಆಫ್ ರೋಡು ಸ್ವಲ್ಪ ಡಿಫಿಕಲ್ಟೇ ಇದೆ. ನೋಡಿ, ನಮ್ಮ ಕುದುರೆನ ಅಲ್ಲಿ ನಿಲ್ಸಿದ್ದೀನಿ. ನಾವು ಆಫ್ ರೋಡ್ ಮಾಡೋದು ಬೇಡ ಅನ್ಕೊಂತೀವಿ, ಬಟ್ ಆಫ್ ರೋಡ್ ನಮ್ಮನ್ನು ಬಿಡಲ್ಲ. ನಾವೆಂತ ಮಾಡೋದು? ಸಾವು ಮಾರೆ. ನಾನು ಫಸ್ಟ್ ಹೋಗಿ ನೋಡ್ಕೊಂಬರ್ತೇನೆ, ದೇ ಕ್ಯಾನ್ ಕಮ್ ಆರ್ ನಾಟ್. ಬಂದೆ. ಮಹಾಭಾರತಕ್ಕೂ ಈ ಅಂಬಾತೀರ್ಥಕ್ಕೂ ಸ್ವಲ್ಪ ಲಿಂಕ್ ಇದೆ. ಪಾಂಡವರು ಇಲ್ಲಿ ಬಂದು ಅಡುಗೆ ಎಲ್ಲ ಮಾಡಿ ತಿಂದಿದ್ದಾರೆ. ಈ ನದಿಯಲ್ಲಿ ಭೀಮ ಸ್ನಾನ ಮಾಡಿದ್ದಾರೆ ಅನ್ನೋ ಪ್ರಾಮುಖ್ಯತೆ ಇದೆ. ಸೊ ಅದಕ್ಕೆ ಈ ಅಂಬಾತೀರ್ಥದಲ್ಲಿ ಭೀಮನ ಅಮಾವಾಸ್ಯೆಯ ದಿನ ವಿಶೇಷವಾದ ಪೂಜೆಗಳೆಲ್ಲ ಮಾಡ್ತಾರೆ. ಹೆಂಗೋ ಮಾರ ಇಳಿಸೋದಿಲ್ಲಿ. ಐ ವುಡ್ ಹ್ಯಾವ್ ಕಮ್ ಇನ್ ದಟ್ ಸೈಡ್. ಓಕೆ, ಇದು ಇಳಿಸುವ.
ಇದೆ ಆ್ಯಕ್ಚುಲಿ ಅಂಬಾತೀರ್ಥ ಜಾಗ ಇದೆ, ಇಲ್ಲೇ ಪಾರ್ಕ್ ಮಾಡಬೇಕು. ಅವ್ರು ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಂಥ ಸಾವು ಮಾರಿ. ಈಗ ನೋಡಿ, ನಾನು ಅಂಬಾತೀರ್ಥಕ್ಕೆ ಬಂದು ಅವ್ರು ಬರ್ಲಿಕ್ಕೆ ಆಗುತ್ತಾ ಇಲ್ವೋ ಅಂತ ನೋಡಿಕೊಂಡು ಮತ್ತೆ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ತುಂಬ ಕೆಟ್ಟಿದೆ ರೋಡ್ ಇಲ್ಲಿ. ಮೋಸ್ಟ್ಲಿ ಮಳೆ ಧಾರಾಕಾರವಾಗಿ ಬಿದ್ದಿರೋದ್ರಿಂದ ಕೆಟ್ಟಿದೆ ಅನಿಸುತ್ತೆ. ಯೂಶ್ವಲಿ ಇಷ್ಟು ಖರಾಬೇನಿರಲ್ಲ, ಸ್ಟಿಲ್ ನಮ್ಮ ಬ್ಯಾಡ್ ಲಕ್. ಬಟ್ ನೀವು ಆಫ್ ರೋಡ್ ಎಂಜಾಯ್ ಮಾಡ್ತೀವಿ ಅನ್ನೋರಿಗಾದರೆ ಪರ್ಫೆಕ್ಟಾಗಿ ಹೇಳಿ ಮಾಡಿಸಿದ ಜಾಗ ನೋಡಿ ಇದು. ಬಟ್ ಓನ್ಲಿ 1.5 ಕಿಲೋಮೀಟರ್ ಸ್ಟ್ರೆಚ್ ಅಷ್ಟೇ ಇರುತ್ತೆ. ಬಟ್ ಹೋಗ್ಬೋದು. ಒಂದು ಕಡೆ ಸ್ವಲ್ಪ ಡಿಫಿಕಲ್ಟ್ ಇದೆ ನೋಡುವ, ಹೋಗುತ್ತೆ, ತೊಂದರೆ ಏನಿಲ್ಲ. ನಿಧಾನವಾಗಿ ಹೋಗ್ಬೇಕು. 200 ಮೀಟರ್ಸ್ ಇದೆ ಅಷ್ಟೇ. ಅಲ್ಲಿ ಒಂದು ಕಡೆ ಮಾತ್ರ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಷ್ಟೆ. ಹಾಂ ಅಲ್ಲ, ಇಷ್ಟು ದೂರ ಆಫ್ ರೋಡ್ ಅಲ್ಲದ ಗಾಡಿಯಲ್ಲಿ ಆಫ್ ರೋಡ್ ಒಂದು ನೀನು ಆ್ಯಕ್ಚುಲಿ ದಿಸ್ ಈಸ್ ದ ಹೈಲೈಟ್. ಮನೀಶ್, ಫ್ರಂಟ್ ಬ್ರೇಕು ಒಂದೇ ಸಮನೆ ಹಿಡಿಬೇಡ. ಫ್ರಂಟ್ ಮಾತ್ರ ಹಿಡಿ, ಬ್ಯಾಕ್ ಜಾಸ್ತಿ ಹೊಡಿಬೇಡ. ಸ್ವಲ್ಪ 10-20 ಮಾತ್ರನೇ ಬಾ. ಕೊನೆಗೂ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತಾ ಇದ್ದೀನಿ ಮಾರೆ. ಈ ಗ್ರೀನ್ ಇದೆ ಅಲ್ಲ, ಗ್ರೀನ್ ಈಸ್ ಪಾಚಿ. ಸ್ಕಿಡ್ ಆಗುತ್ತೆ, ನಿಧಾನ. ಗ್ರೀನ್ ಇದೆ ಅಲ್ಲ, ಪಾಚಿ ಅದು. ಸ್ಕಿಡ್ ಆಗುತ್ತೆ, ನಿಧಾನ ಹೋಗ್ಬಾ. ನೋಡಿ, ಈಗ ಅಲ್ಲಿಂದ ನಡ್ಕೊಂಬಂದ್ವಿ. ಬೈಕ್ ಇನ್ನೊಂದು ಸ್ವಲ್ಪ ಮೇಲೆ ಅಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲಿ ನಡ್ಕೊಂಬಂದು ನೋಡಿದ್ರೆ ವ್ಯೂ ನೋಡಿ ಹೀಗಿರುತ್ತೆ. ಎಲ್ಲ ಫುಲ್ ಬೆಟ್ಟ ಗುಡ್ಡ, ಆ ಕಡೆ ಈ ಕಡೆ ಎಲ್ಲ ಸೆಂಟ್ರಲ್ ನದಿ ಹರಿಯುತ್ತೆ. ತುಂಬ ಚೆಂದ ಅನಿಸ್ತಾ ಇದೆ ಅಲ್ಲ ವ್ಯೂ. ಬಟ್ ನನ್ನ ಒಂದೇ ಒಂದು ಸಜೆಷನ್ನು, ಇಲ್ಲಿಗೆ ಹೋಗೋರು ಯಾವುದೇ ಕಾರಣಕ್ಕೂ ನೀರಲ್ಲಿ ಈಜಾಡಲಿಕ್ಕಾಗಲಿ ಇಳೀಲಿಕ್ಕಾಗಲಿ ಹೋಗ್ಬಿಡಿ ಸ್ನೇಹಿತರೆ. ನನ್ನ ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯಿತು. ಹೋಪ್ ನಿಮಗೆ ಈ ಅಂಬಾತೀರ್ಥ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.